ಅನೇಕ ಜನರ ವತಿಯಿಂದ ಮತ್ತು ಲಕ್ಷ್ಮೀನಾರಾಯಣ ಸ್ವಾಮಿ ಸೇವಾ ಸಮಿತಿಯ ವತಿಯಿಂದ ಜ್ಯೋತಿನಗರ ವೈಶ್ಯರ ಗಾಣಿಗರ ಬೀದಿಯಲ್ಲಿರುವ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಮುಂದಿನಿಂದಲೂ ಅಂದರೆ 13 ವರ್ಷಗಳಿಂದಲೂ ಈ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಸುಮಾರು 15 ರಿಂದ 20 ಸಾವಿರ ಜನ ಭಕ್ತರು ಇಲ್ಲಿ ಬಂದು ದರ್ಶನವನ್ನು ಪಡೆಯುತ್ತಾರೆ. ಸ್ವಾಮಿಯವರಿಗೆ ವಿಶೇಷ ಅಲಂಕಾರವನ್ನು ಮಾಡಿರುತ್ತೇವೆ ಮತ್ತು ಭಕ್ತಾದಿಗಳಿಗೆ ತಿರುಪತಿಯಿಂದ ಲಾಡುಗಳನ್ನು ಸಹ ಪ್ರಸಾದವಾಗಿ ಕೊಡುತ್ತೇವೆ. ಇದರಲ್ಲಿ ಈ ನಮ್ಮ ವೈಕುಂಠ ಏಕಾದಶಿ ವಿಶೇಷ ಏನಂತಂದರೆ 7 ಬಾಗಿಲುಗಳ ಮುಖಾಂತರ ಸ್ವಾಮಿಯವರ ದರ್ಶನ ಪ್ರತಿ ವರ್ಷವೂ ಆಚರಿಸುತ್ತೇವೆ. ಒಂದೊಂದು ವರ್ಷ ಸ್ವಾಮಿಯವರಿಗೆ ಒಂದೊಂದು ಅಲಂಕಾರವಿರುತ್ತದೆ. ಸುತ್ತಮುತ್ತಲ ಹಳ್ಳಿಗಳಿಂದ, ಹೊಸಕೋಟೆ ತಾಲೂಕು ಸುತ್ತಮುತ್ತಲಿಂದ ಬಹಳ ಜನ ಬಂದು ಸೇರುತ್ತಾರೆ ಮತ್ತು ಈ ಸ್ವಾಮಿಯನ್ನು ಕಣ್ತುಂಬಿಸಿಕೊಂಡು ಆನಂದ ಪಡುತ್ತಾರೆ. ಬಂದ ಭಕ್ತರಿಗೆಲ್ಲರಿಗೂ ಸ್ವಾಮಿ ಅಭೀಷ್ಟವನ್ನು ಕೊಟ್ಟು ಅವರಿಗೆ ಅನೇಕ ವರಗಳನ್ನು ಕೊಟ್ಟಿರುವುದರಿಂದ ಹೊಸಕೋಟೆ ತಾಲೂಕಿನಲ್ಲೇ ಪ್ರಪ್ರಥಮವಾಗಿ ನಮ್ಮ ದೇವಸ್ಥಾನ ಎನಿಸಿದೆ. ವೈಕುಂಠ ಏಕಾದಶಿ ಈ ಒಂದು ವಿಚಾರದಲ್ಲಿ ಅಲಂಕಾರಗಳು ಎಲ್ಲ ಸಹ ನಮ್ಮ ದೇವಾಲಯದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡುತ್ತದೆ ಮತ್ತು ಲಕ್ಷ್ಮೀನಾರಾಯಣ ಸ್ವಾಮಿ ಸೇವಾ ಸಮಿತಿ ಸದಸ್ಯರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಮ್ಮತದಿಂದ ಈ ಕಾರ್ಯಕ್ರಮವನ್ನು ಮುಂಚಿನಿಂದಲೂ ಅಂದರೆ 13 ವರ್ಷಗಳಿಂದಲೂ ನಡೆಸಿಕೊಂಡು ಬರುತ್ತಿದ್ದಾರೆ. ಲಕ್ಷ್ಮೀನಾರಾಯಣ ಸ್ವಾಮಿ ಎಲ್ಲ ಜನರಿಗೂ ಆಶೀರ್ವಾದವನ್ನು ನೀಡುತ್ತಿದ್ದಾರೆ. ಇಲ್ಲಿ ಎಲ್ಲ ಭಕ್ತಾದಿಗಳಿಗೂ ಆದರದ ಸುಸ್ವಾಗತವನ್ನು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಸೇವಾ ಸಮಿತಿಯಿಂದ ಸಮಿತಿಯ ಪರವಾಗಿ ಅರ್ಚಕನಾದ ನಾನು ಸರ್ವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಧನ್ಯವಾದಗಳು. ಈ ದಿವಸ ವೈಕುಂಠ ಏಕಾದಶಿಯ ಪ್ರಯುಕ್ತ ಸ್ವಾಮಿಯವರಿಗೆ ಶೇಷಶಯನ ಉತ್ಸವಮೂರ್ತಿಗಳಿಗೆ ಶೇಷಶಯನ ಅಲಂಕಾರವನ್ನು ಮಾಡಿರುತ್ತೇವೆ ಮತ್ತು ಮೂಲದೇವರಿಗೆ ಕಾಳಿಂಗಮರ್ದನ ಅಲಂಕಾರವನ್ನು ಮಾಡಿರುತ್ತೇವೆ ಮತ್ತು ವಿಶೇಷ ಪ್ರಸಾದವಾಗಿ ತಿರುಪತಿ ಲಾಡು ಮತ್ತು ಬಹು ನೈವೇದ್ಯಗಳನ್ನು ದೇವರಿಗೆ ಅರ್ಪಿಸಿ ಈ ಎಲ್ಲ ನೈವೇದ್ಯಗಳನ್ನು ಭಕ್ತರಿಗೆ ಹಂಚುತ್ತಿದ್ದೇವೆ. ಮತ್ತು ವಿಶೇಷ ಅಲಂಕಾರ ಕಾಳಿಂಗಮರ್ದನ ಅಲಂಕಾರ ವಿಶೇಷ ಅಲಂಕಾರ ಮಾಡಲಾಗಿದೆ ಮತ್ತು ಈ ದೇವಾಲಯವನ್ನು ಎಲ್ಲ ಹೂಗಳಿಂದ ಎಲ್ಲ ಕಡೆಯಿಂದಲೂ ಇದು ಮಾಡಿದ್ದೇವೆ. ವರದರಾಜ್ ಅಂತ ಅರ್ಚಕರು.